ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಒಂದು ಬಹಳ ಸಂತೋಷದ ಸುದ್ದಿಯನ್ನು ನಾನು ಹೇಳಬಯಸ್ತಿದ್ದೇನೆ. ಗ್ರಾಮೀಣ ಪ್ರದೇಶದಲ್ಲಿ ನಂದೊಂದು ಚಾನಲು ಪ್ರಾರಂಭವಾಗಿ ಎಷ್ಟೋ ಅಡ್ಡಿ ಆತಂಕಗಳು ಬಂದರೂ ಸಹಿತ ನಾನು ಈ ಚಾನಲನ್ನು ಒಂದು ಮುಖ್ಯ ವಾಹಿನಿಗೆ ತರಬೇಕಂತ ಭಾಳ ಪ್ರಯತ್ನಪಟ್ಟೆ. ಆ ಪ್ರಯತ್ನ ಸಫಲವಾಯಿತು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ನೀವು ವೀಕ್ಷಣೆ ಮಾಡುವಂಥ, ನೀವು ಕೊಡುವಂಥ ಬೆಂಬಲದಿಂದ ಈ ಚಾನಲ್ 75ನೇ ದಿನ ಮುಗಿದೋಯ್ತು. 100 ದಿನಕ್ಕೆ ನಾವು ಸಮೀಪ ಮಾಡ್ತಾ ಇದ್ದೀವಿ. 100 ದಿನ ನಾವೆಲ್ಲರೂ ಕೂಡಿ ಒಂದು ಸಂಭ್ರಮಾಚರಣೆ ಮಾಡೋಣ. ಈಗ ಪ್ರಮುಖವಾದ ಸುದ್ದಿ, ನನ್ನ ಚಾನಲ್ದಿಂದ ಏನು ಸಾಧನೆ ಮಾಡಿದ್ದೀನಿ ಅದು ಬೇಕಲ್ವಾ ವೀಕ್ಷಕರೇ? ಯಾವ ಸಾಧನೆ ಆಗಿದೆ ನಮ್ಮ ಚಾನಲ್ದಿಂದ? ಪ್ರಥಮವಾಗಿ ಸಾಧನೆಯಾಗಿದ್ದು ಕರ್ನಾಟಕ ಸರ್ಕಾರದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದುಸ್ಥಿತಿ, ಊಟದ ವ್ಯವಸ್ಥೆ, ಅಲ್ಲಿರುವಂಥ ಶೌಚಾಲಯಗಳ ಸ್ಥಿತಿಗತಿಗಳನ್ನು ನೋಡಿ ನಾವು ಒಂದು ವಿಡಿಯೋ ಮಾಡಿದ್ವಿ. ಅದನ್ನು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಬೆಳಗಾವಿ, ಜಿಲ್ಲಾಧಿಕಾರಿಗಳು ಬೆಳಗಾವಿ, DDPI ಚಿಕ್ಕೋಡಿ, BEO ಮೂಡಲ್ಗಿ, ಇವರು ಎಲ್ಲರೂ ಕೂಡಿ ಅದನ್ನು ನೆಲಸಮ ಮಾಡಿ ಶೌಚಾಲಯಗಳನ್ನು ನಿರ್ಮಾಣ ಮಾಡೋಕ್ಕೋಸ್ಕರ ಕಂಪ್ಲೀಟ್ ಮಾಡಿದ್ದಾರೆ. ಇದೊಂದು ನಮಗೆ ಸಂತಸ ಸುದ್ದಿ. ಎರಡನೇ ಸುದ್ದಿ, ಲೇಡಿ ಕಿಲ್ಲರ್ ಮತ್ತು ಒಂದು ಘಟಪ್ರಭಾ ಯುವಕರನ್ನು ಹಾಳು ಮಾಡುತ್ತಿರುವ ಒಂದು ಸುಂದರ ಯುವತಿ ಅಂತ ನಾವೊಂದು ವಿಡಿಯೋ ವೈರಲ್ ಮಾಡಿದ್ವಿ. ಈ ವಿಡಿಯೋದಿಂದ ಪ್ರತಿಫಲ ಮತ್ತು ಫಲಶ್ರುತಿ ಏನಾಯ್ತು ಅಂದ್ರೆ ನೋಡಿ ವೀಕ್ಷಕರೇ, ಮಕ್ಕಳು, ನಮ್ಮ ಯುವಕರು ಕೆಲವು ತಪ್ಪದಾರಿಗೆ ತುಳಿದು ಇಂಥ ಒಂದು ಹೀನ ಕೃತ್ಯದಲ್ಲಿ ತೊಡಗಿದ್ರು. ಈ ನಮ್ಮ ವಿಡಿಯೋ ವೈರಲ್ದಿಂದ ಆ ಲೇಡಿ ಕಿಲ್ಲರು ಮಾಯಾಗಿ ಹೋಗ್ಬಿಟ್ಲು. ಆ ಸುರಸುಂದರಿ ಜೀನ್ಸ್ ಹಾಕೋಳು, ಅವಳು ಸಹಿತ ಈಗ ಘಟಪ್ರಭಾ ಮತ್ತು ನಮ್ಮ ಗೋಕಾಕ ತಾಲೂಕನ್ನೇ ಬಿಟ್ಟು ಎಲ್ಲೋ ಒಂದು ಉದ್ಯೋಗ ಮಾಡಲಿಕ್ಕೆ ಅರಸಿ ಹೋಗ್ಬಿಟ್ಲು. ಇದೊಂದು ನಮ್ಮ ಸಾಧನೆ ಅಲ್ವಾ? ಯಾಕೆ ಹೇಳಿ ನೋಡೋಣ. ಕಲಿತಾ ಇರುವ ನಮ್ಮ ಯುವಕರು, ಆ ಯುವಕರ ತಪ್ಪಿನಿಂದಲೇ ಇವರು ಮಾಡೋದಲ್ಲ. ನಮ್ಮ ಯುವಕರು ತಮ್ಮ ಹದ್ದು ಬಸ್ನಲ್ಲಿ ಇಡಬೇಕು. ಯುವಕರು ಭಾಳ ತಪ್ಪು ದಾರಿಯಲ್ಲಿ ತುಳಿತಾ ಇದ್ದಾರೆ. ಯಾರೋ ಒಂದು ಯುವತಿಯನ್ನು ಹೋಗುವಾಗ ಅವಳನ್ನು ಒಂದು ಭಾವನಾತ್ಮಕ ಸಂಬಂಧದಿಂದ, ಒಂದು ಭಾರತೀಯ ಸಂಸ್ಕೃತಿಯ ರೀತಿಯಿಂದ ಅವಳನ್ನು ಸಹೋದರಿ ಮಗಳೆಂದು ತಿಳಿದು ಆವಾಗ ಒಂದು ಭಾರತೀಯತೆ, ಒಂದು ಭಾವೈಕ್ಯತೆಯ ಪರಂಪರೆ ಕಂಡುಬರುತ್ತೆ. ಇದನ್ನು ನಮ್ಮ ಇಂದಿನ ಯುವಕರು ಅದನ್ನು ಅಳವಡಿಸ್ಕೊಳ್ಬೇಕು. ಯುವಕರಲ್ಲಿ ಪ್ರತಿಯೊಂದರಲ್ಲಿ ಪೈಪೋಟ್ ಮಾಡ್ತೀರಾ, ಶಿಕ್ಷಣದಲ್ಲಿ ಪೈಪೋಟ್ ಮಾಡ್ತೀರಾ, ಪ್ರತಿಯೊಂದು ವ್ಯವಹಾರದಲ್ಲಿ ಪೈಪೋಟ್ ಮಾಡ್ತೀರಾ, ವ್ಯಾಪಾರದಲ್ಲಿ ಪೈಪೋಟ್ ಮಾಡ್ತೀರಾ. ಅದೇ ರೀತಿ ಒಂದು ಹೆಣ್ಣು ಮಗಳನ್ನು ಯಾವ ದೃಷ್ಟಿಯಿಂದ ನಾವು ನೋಡಬೇಕು, ಯಾವ ಪ್ರೀತಿ ಭಾವನಾತ್ಮಕ ಸಂಬಂಧದಿಂದ ನಾವು ನೋಡ್ಕೋಬೇಕು, ಇದನ್ನು ಅರ್ಕೋಬೇಕು. ಇದನ್ನು ನಮ್ಮ ಸಾಧನೆ ಯಾವುದು? ಒಂದು ಸುಂದರ ಯುವತಿ ತನ್ನಷ್ಟಕ್ಕೆ ತಾನೇ ಆ ಒಂದು ಮಾಯಾಲೋಕದ ಸುಂದರಿ ಅಂತ ನಾವು ದಿನಕ್ಕೆ 4 ಬಟ್ಟೆ ಬದಲಾಯಿಸ್ಕೊಂಡು ತಿರುಗಾಡ್ತಾಳಂತ ನಾವು ಹೇಳಿದ್ವಿ. ಆಕೆ ನಮ್ಮ ಊರು ಬಿಟ್ಟು ಹೋಗಿದ್ದಾಳೆ. ಯುವಕರು ನಿಶ್ಚಿಂತರಾಗಬೇಕಂತ ಏನಲ್ಲ, ಯುವಕರು ಜಾಗೃತರಾಗಬೇಕು. ಆ ಯುವಕರು ಸಹಿತ ತಪ್ಪುದಾರಿ ತಿಳಿದಿದ್ದು ಅದು ನಮ್ಮ ಹತ್ರ ಇದೆ. ಆ ವಿಷಯ ಬೇಡ. ಈಗ ನೀವು ಜಾಗೃತರಾಗಿ, ಆ ಯುವತಿಯು ಇಲ್ಲಿಂದ ಹೋಗ್ಬಿಟ್ಟಿದ್ದಾಳೆ. ಇದೊಂದು ಅಂತಿಮ ತೆರೆಯಾಗಿದೆ. ಯಾಕಂದರೆ ಇದೊಂದು ಸುಧಾರಣೆಯ ಸಂಕೇತ ನಮ್ಮಿಂದ. ಈ ನಂಬರ್ 1 ಚಾನಲ್ ಘಟಪ್ರಭಾಕ್ಕೆ ಬಂದಾಗಿಂದ ಎಷ್ಟೋ ಜನರು ಹೇಳ್ತಾ ಇದ್ದಾರೆ ಅದು ಅಭಿವೃದ್ಧಿಯಾಗಿದೆ, ಇದೊಂದು ಅಭಿವೃದ್ಧಿಯಾಗಿದೆ. ಇಲ್ಲಿ ಘಟಪ್ರಭಾಕ್ಕೆ ಇದೊಂದು ಬಹಳ ಅತ್ಯಮೂಲ್ಯವಾಗಿ ಬೇಕಾಗಿತ್ತು. ಅದಕ್ಕೋಸ್ಕರ ಈ ಚಾನಲ್ ಬಂದಾಗಿಂದ ಕೆಲವು ಭಯಮುಕ್ತ ವಾತಾವರಣನೂ ಉಂಟಾಗ್ತಾ ಇದೆ. ಕೆಲವು ಬಡ ಜನರ ಭೂಗಳರ ಕಾಟನು ಕಡಿಮೆ ಆಗಿದೆ. ಬಡ್ಡಿ ಮಾಫಿಯಾ ಕಡಿಮೆ ಆಗಿದೆ. ಬಡ್ಡಿ ಮಾಫಿಯಾ, ಪೊಲೀಸರಲ್ಲಿ ಏಜೆಂಟರು ಹೆಚ್ಚಾಗ್ತಾ ಇದ್ರು. ಪೊಲೀಸರಿಗೂ ಎಚ್ಚರಿಕೆ ಕೊಟ್ಟಿದ್ದೀವಿ ನಾವು. ಪೊಲೀಸರ ಪ್ರತಿಯೊಂದು ಕೆಲಸಗಳಲ್ಲಿ ಹಸ್ತಕ್ಷೇಪ ಹೆಚ್ಚಾಗ್ತಿತ್ತು. ಇವೆಲ್ಲ ನಿರ್ಮೂಲನೆ ಆಗಿದೆ. ಇದು ಎಷ್ಟು ದಿನದಲ್ಲ ಆಗಿದೆ? 100 ಒಳಗಡೆ, 100 ದಿನಗಳ ಒಳಗಡೆ ಆಗಿದೆ. ಇದಕ್ಕೆ ಕಾರಣೀಭೂತರು ಯಾರು ವೀಕ್ಷಕರೇ? ನೀವು. ಇದು ನಿಮ್ಮ ಬಲ, ಇದು ನಿಮ್ಮ ಶಕ್ತಿ. ನಮ್ಮ 3 ಸಾಧನೆಗಳ ಬಗ್ಗೆ ಇವತ್ತು ಮತ್ತೊಂದು ಹೇಳ್ತೀನಿ. ಕರ್ನಾಟಕ ಸರ್ಕಾರದ ಕನ್ನಡ ಶಾಲೆಯ ಮಕ್ಕಳಿಗೋಸ್ಕರ, ಅವರ ಆರೋಗ್ಯ ರುಜಿನಿಗೋಸ್ಕರ ಆ ಒಳ್ಳೆಯ ಒಂದು ಶೌಚಾಲಯಗಳ ನಿರ್ಮಾಣ ಆಗ್ತಾ ಇದೆ. ಒಂದು ಲೇಡಿ ಕಿಲ್ಲರ್ ಮತ್ತು ಲೇಡಿ ಸುರಸುಂದರಿಯ ಬಗ್ಗೆ ಮಾಯವಾಗಿ ಹೋಗಿದ್ದಾಳೆ. ಯಾವುದೇ ಅಂಥ ಸಂದರ್ಭ ಈಗಿಲ್ಲ. ಅವು ಎಲ್ಲೋ ಊರು ಬಿಟ್ಟು ತಮ್ಮ ಉಪಜೀವನಕ್ಕೆ ಹೋಗಿಬಿಟ್ಟಿದ್ದಾರೆ. ಈಗ ಯಾವ ಅಂಥ ಸಂದರ್ಭನೂ ಇಲ್ಲಿ ಒದಗಿ ಬಂದಿಲ್ಲ. 3ನೇದು ಬಡ್ಡಿ ಮಾಫಿಯಾ, ಭೂಗಳರ ಹಾವಳಿ. ಆಮೇಲೆ 4ನೇದೊಂದು ಮಹತ್ವವಾದ ಸುದ್ದಿ ಹೇಳ್ತೀನಿ ಕೇಳಿ. ರಾಜಕೀಯ ರಂಗದಲ್ಲಿ ನಮ್ಮ ಚಲನ ಪ್ರಾರಂಭವಾಯಿತು. ಚುನಾವಣೆ ಬರೋಕ್ಕಿಂತ ಮುಂಚಿತನೇ 8 ದಿನ ಮುಂಚಿತ ನಾವು ಪ್ರಾರಂಭ ಮಾಡಿದ್ದು ಚಾನಲ್. ಇವತ್ತು ನಾವು 6 ಲಕ್ಷ ವೀಕ್ಷಕರನ್ನು ಮುಟ್ತಾ ಇದ್ದೀವಿ. ಇದಕ್ಕೆಲ್ಲ ಶಕ್ತಿ ತುಂಬೋರು ನೀವು. ನಮಗೆ ಪ್ರತಿಯೊಂದು ಊರಲ್ಲಿ ನೀವು ಸಹಕಾರ ಮಾಡಿದ್ದೀರಾ. ಪ್ರತಿಯೊಂದು ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿದ್ದೀರಾ. ಇದೊಂದು ಸಾಧನೆ ನಮ್ಮದು. ಆ ಸಾಧನೆಗೆ ಗುರಿ ಮುಟ್ಟಿಸ್ಲಿಕ್ಕೆ ನೀವು ತಯಾರಾಗಿ ಬಂದಿದ್ದೀರಾ. ನಿಮಗೆ ನಾನು ತುಂಬ ಹೃದಯದಿಂದ ನಾನು ನಿಮಗೆ ಅಭಿನಂದಿಸುತ್ತೇನೆ. ಈ ರೀತಿ ಈ ಚಾನಲ್
ತುಂಬ ಒಳ್ಳೆಯದಾಗಿ ಬೆಳೆಯಲಿ, ಇದಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಇವತ್ತಿನ ಇದು ಮಹತ್ವದ ಸುದ್ದಿ. ರಾಜಕಾರಣದಲ್ಲಿ ಪ್ರತಿಯೊಂದು ಮಂತ್ರಿಗಳು, ಶಾಸಕರು, ಪ್ರತಿಯೊಂದು ಅಭ್ಯರ್ಥಿಗಳು, JDS, BJP, ಕಾಂಗ್ರೆಸ್ಸು ಎಲ್ಲರೂ ಬಂದು ನಮ್ಮ ಸ್ಟುಡಿಯೋದಲ್ಲಿ ತಮ್ಮ ಸಂದರ್ಶನ ಕೊಟ್ಟಿದ್ದಾರೆ. ಅದನ್ನು ನೀವು ಎಲ್ಲ ವಿಡಿಯೋಗಳಲ್ಲಿ ನೋಡಿರ್ಬೋದು. ಅದರಿಂದ ಸಾಧಕ ಬಾಧಕ ಏನಾಗಿದೆ, ಅದರಿಂದ ಪರಿಣಾಮ ಏನಾಗಿದೆ. ಹೆಣ್ಣು ಮಕ್ಕಳ ಡಿಬೇಟ್ ಕಾರ್ಯಕ್ರಮ ಮಾಡಿದ್ದೀವಿ, ಗಂಡು ಮಕ್ಕಳ ಎಲ್ಲ ಪಕ್ಷಗಳ ಡಿಬೇಟ್ ಕಾರ್ಯಕ್ರಮ ಮಾಡಿದ್ದೀವಿ. ಪ್ರತಿಯೊಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವುಳ್ಳಂಥ ವ್ಯಕ್ತಿಗಳನ್ನ ಕರೆಸಿ ನಾವು ನಮ್ಮ ಸ್ಟುಡಿಯೋದಲ್ಲಿ ನೇರ ಸಂದರ್ಶನ ಮಾಡಿದ್ದೀವಿ. ಇದೆಲ್ಲ ಸಾಧನೆ ನಿಮ್ಮ ಆಶೀರ್ವಾದದಿಂದ ಆಗಿದೆ. ಅದಕ್ಕೆ ನಾನು ತುಂಬ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸಿ 100 ದಿನ ಸಮೀಪ ಮಾಡ್ತಾ ಇದ್ದೀವಿ. ಇನ್ನೂ 1000 ದಿನ ಹೋಗಲಿಕ್ಕೆ ನಿಮ್ಮ ಆಶೀರ್ವಾದ ಬೇಡ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ. ನನ್ನ ನಂಬರ್ 1 ಚಾನಲ್ ಬೆಳೆಯಲಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ, ನಂಬರ್ 1 ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬಲಗಡೆ ಇರುವಂಥ ಗಂಟೆ ಬಟನ್ ಆನ್ ಮಾಡಿ. ಈ ಚಾನಲ್ ವಿಸ್ತಾರವಾಗಿ ಬೆಳೆಯಲಿ. ಇದೇ ನನ್ನ ಆಸೆ. ಅದಕ್ಕೆ ಶಕ್ತಿ ನಿಮ್ಮದು. ನಮಸ್ಕಾರ.